ಎಲ್ಲರಿಗೂ ಆಗಲೇ ಸುದ್ದಿಯನ್ನು ತಲುಪಿರುತ್ತೆ. ಸುಮಾರು 27 ವರ್ಷ ಆಗಿದ ನಂತರ ನಮ್ಮ ದೆಹಲಿಯಲ್ಲಿ ನಮ್ಮ ಕಮಲ ಏನು ಇದೆ ಅದು ಅರಳಿದೆ. ಎಲ್ಲರಿಗೂ ಭಾಳ ಸಂತೋಷದ ವಿಷಯ. ವಿಶೇಷವಾಗಿ ನಮ್ಮ ದೆಹಲಿಯ ಒಂದು ಏನು ಬಾಜ್ಪಾ ಇದೆ ಅವ್ರಿಗೆ ವಿಶೇಷವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಮತ್ತು ಇಡೀ ಭಾರತದಲ್ಲಿ ಸಮಸ್ತ ಏನು ಬಾಜ್ಪಾಯಿನ ಸದಸ್ಯರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ನನ್ನ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಮಹಾರಾಷ್ಟ್ರ, ಹರಿಯಾಣ, ದೆಹಲಿ ಮತ್ತು ಜಮ್ಮು ಕಾಶ್ಮೀರಲ್ಲೂ ಸಹ ಒಂದು ರೀತಿ ಸಕಾರಾತ್ಮಕವಾದ ಒಂದು ಬೆಳವಣಿಗೆ ಆಗಿದೆ. ಇದೆಲ್ಲನೂ ನೋಡ್ತಾ ಭಾಳ ಸಂತೋಷದ ವಿಷಯ ಆಗಿದೆ. ಯಾಕೆಂದರೆ ಜನರು ಕೂಡ ನಮಗೆ ಈ ಬಾಜ್ಪಾ ಮತ್ತು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಏನು ಸಕಾರಾತ್ಮಕವಾದ ಕೆಲಸ, ಅವರು ಕೊಡುಗೆಗಳು ಏನು ಕೊಟ್ಟಿದ್ದಾರೆ ಅಭಿವೃದ್ಧಿಗಾಗಿ, ಇಡೀ ದೇಶದ ಒಂದು ಹಿತಕ್ಕಾಗಿ, ಅದೆಲ್ಲನೂ ಕೂಡ ಜನರು ಗುರುತಿಸ್ತಾ ಇದ್ದಾರೆ, ಸ್ಪಂದಿಸ್ತಾ ಇದ್ದಾರೆ. ಮತ್ತು ಈ ಬಾಜ್ಪಾ ಸರ್ಕಾರದ ಮೂಲಕ ವಿಕಸಿತ ಭಾರತಕ್ಕಾಗಿ ಎಲ್ಲರೂ ಕೈ ಜೋಡಿಸಿದ್ದಾರೆ. ನಮ್ಮ ರೋಹ್ತಾಸ್ ನಗರಲ್ಲಿ ಆಗಲೇ 2 ಬಾರಿ ಗೆದ್ದಿರುವಂಥದ್ದು ಶಾಸಕರು ಜಿತೇಂದ್ರ ಮಹಾಜನ್ ಅವ್ರ ಪರವಾಗಿ ನಾವು ಸ್ಪರ್ಧೆಯನ್ನು ಅವ್ರ ಜೊತೆಗೆ ಇದು ಏನು ಪ್ರಚಾರ ಮಾಡಿದ್ವಿ. ಆವಾಗಲೂ ಕೂಡ ಅವರ ಕ್ಷೇತ್ರದಲ್ಲಿ ಆಗಲೇ ಒಂದು ವಾತಾವರಣ ಸೃಷ್ಟಿಯಾಗಿತ್ತು ನಮಗೆ ವಿಜಯ ಆಗಲಿಕ್ಕೆ. ಗ್ರೌಂಡಲ್ಲಿ ಆ ಥರ ಒಂದು ಪ್ರತಿಕ್ರಿಯೆ ಸಿಕ್ಕಿತ್ತು. ಆದರೆ ಇವತ್ತು ಅಧಿಕೃತವಾಗಿ ಏನು ಮತದ ಒಂದು ಎಣಿಕೆ ಆಗಿದ ನಂತರ ಈ ಥರ ಒಂದು ಫಲಿತಾಂಶ ಬಂದಿದೆ. ಎಲ್ಲರಿಗೂ ಆಗಲೇ ಸುದ್ದಿಯನ್ನು ತಲುಪಿರುತ್ತೆ. ಸುಮಾರು 27 ವರ್ಷ ಆಗಿದ ನಂತರ ನಮ್ಮ ದೆಹಲಿಯಲ್ಲಿ ನಮ್ಮ ಕಮಲ ಏನು ಇದೆ ಅದು ಅರಳಿದೆ. ಎಲ್ಲರಿಗೂ ಭಾಳ ಸಂತೋಷದ ವಿಷಯ. ವಿಶೇಷವಾಗಿ ನಮ್ಮ ದೆಹಲಿಯ ಒಂದು ಏನು ಬಾಜ್ಪಾ ಇದೆ ಅವ್ರಿಗೆ ವಿಶೇಷವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಮತ್ತು ಇಡೀ ಭಾರತದಲ್ಲಿ ಸಮಸ್ತ ಏನು ಬಾಜ್ಪಾಯಿನ ಸದಸ್ಯರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ನನ್ನ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಮಹಾರಾಷ್ಟ್ರ, ಹರಿಯಾಣ, ದೆಹಲಿ ಮತ್ತು ಜಮ್ಮು ಕಾಶ್ಮೀರಲ್ಲೂ ಸಹ ಒಂದು ರೀತಿ ಸಕಾರಾತ್ಮಕವಾದ ಒಂದು ಬೆಳವಣಿಗೆ ಆಗಿದೆ. ಇದೆಲ್ಲನೂ ನೋಡ್ತಾ ಭಾಳ ಸಂತೋಷದ ವಿಷಯ ಆಗಿದೆ. ಯಾಕೆಂದರೆ ಜನರು ಕೂಡ ನಮಗೆ ಈ ಬಾಜ್ಪಾ ಮತ್ತು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಏನು ಸಕಾರಾತ್ಮಕವಾದ ಕೆಲಸ, ಅವರು ಕೊಡುಗೆಗಳು ಏನು ಕೊಟ್ಟಿದ್ದಾರೆ ಅಭಿವೃದ್ಧಿಗಾಗಿ, ಇಡೀ ದೇಶದ ಒಂದು ಹಿತಕ್ಕಾಗಿ, ಅದೆಲ್ಲನೂ ಕೂಡ ಜನರು ಗುರುತಿಸ್ತಾ ಇದ್ದಾರೆ, ಸ್ಪಂದಿಸ್ತಾ ಇದ್ದಾರೆ. ಮತ್ತು ಈ ಬಾಜ್ಪಾ ಸರ್ಕಾರದ ಮೂಲಕ ವಿಕಸಿತ ಭಾರತಕ್ಕಾಗಿ ಎಲ್ಲರೂ ಕೈ ಜೋಡಿಸಿದ್ದಾರೆ. ನಮ್ಮ ರೋಹ್ತಾಸ್ ನಗರಲ್ಲಿ ಆಗಲೇ 2 ಬಾರಿ ಗೆದ್ದಿರುವಂಥದ್ದು ಶಾಸಕರು ಜಿತೇಂದ್ರ ಮಹಾಜನ್ ಅವ್ರ ಪರವಾಗಿ ನಾವು ಸ್ಪರ್ಧೆಯನ್ನು ಅವ್ರ ಜೊತೆಗೆ ಇದು ಏನು ಪ್ರಚಾರ ಮಾಡಿದ್ವಿ. ಆವಾಗಲೂ ಕೂಡ ಅವರ ಕ್ಷೇತ್ರದಲ್ಲಿ ಆಗಲೇ ಒಂದು ವಾತಾವರಣ ಸೃಷ್ಟಿಯಾಗಿತ್ತು ನಮಗೆ ವಿಜಯ ಆಗಲಿಕ್ಕೆ. ಗ್ರೌಂಡಲ್ಲಿ ಆ ಥರ ಒಂದು ಪ್ರತಿಕ್ರಿಯೆ ಸಿಕ್ಕಿತ್ತು. ಆದರೆ ಇವತ್ತು ಅಧಿಕೃತವಾಗಿ ಏನು ಮತದ ಒಂದು ಎಣಿಕೆ ಆಗಿದ ನಂತರ ಈ ಥರ ಒಂದು ಫಲಿತಾಂಶ ಬಂದಿದೆ.